ಹಲವಾರು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದ ಪ್ರತಿಕ್ರಮತ್ತ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಪ್ರಿಯ ವಿದ್ಯಾರ್ಥಿಗಳು, ಈಗಾಗಲೇ ಪ್ರಿಯ ವಿದ್ಯಾರ್ಥಿಗಳ 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ರಾಜ್ಯಶಾಸ್ತ್ರ ಭಾಗದ ಅಧ್ಯಾಯ 2 ಸಾರ್ವಜನಿಕ ಆಡಳಿತ ಪಾಠ ಭಾಗದಲ್ಲಿ ನಿನ್ನೆ ಕೂಡ ಇವತ್ತು ಬೆಳಗಿನ ತರಗತಿಯಲ್ಲೂ ಕೂಡ ತಿಳ್ಕೊಂಡಿದ್ವಿ. ಸೊ ಬೆಳಗಿನ ತರಗತಿಯಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗದ ರಚನೆ, ಅದರ ಕಾರ್ಯಗಳು ಇತ್ಯಾದಿ ಎಲ್ಲವೂ ವಿಚಾರಗಳನ್ನ ಬಹಳ ಕೂಲಂಕುಷವಾಗಿ ತಿಳ್ಕೊಂಡ್ವಿ. ಹೆಂಗೆ ಕೇಂದ್ರ ಲೋಕಸೇವಾ ಆಯೋಗ ಯಾವ ರೀತಿ ರಚನೆ ಆಯಿತು, ಕೇಂದ್ರ ಲೋಕಸೇವಾ ಆಯೋಗ ರಚನೆಗೆ ನಮ್ಮ ಸಂವಿಧಾನದ ಎಷ್ಟನೇ ಅವಕಾಶವನ್ನು ಮಾಡಿಕೊಟ್ಟಿದೆ, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರು ಮತ್ತು ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ, ಅವರ ಕರ್ತವ್ಯಗಳೇನು, ಅವರ ಅಧಿಕಾರದ ಅವಧಿ ಏನು, ಅವ್ರೇನಾದ್ರೂ ಅವ್ಯವಹಾರಗಳಲ್ಲಿ ತೊಡಗಿದ್ರೆ ಅವರನ್ನ ಯಾರು ಅಧಿಕಾರದಿಂದ ಕೆಳಗಿಳಿಸ್ತಾರೆ ಇತ್ಯಾದಿ ಎಲ್ಲ ವಿಚಾರಗಳನ್ನ ಸಮಗ್ರವಾಗಿ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡು ಪ್ರಿಯ ವಿದ್ಯಾರ್ಥಿಗಳು. ಸೊ ಇವತ್ತಿನ ತರಗತಿಯಲ್ಲಿ ಅದೇ ರೀತಿ ರಾಜ್ಯ ಲೋಕ ಸೇವಾ ಆಯೋಗ ಅಥವಾ ಕರ್ನಾಟಕ ರಾಜ್ಯ ಲೋಕ ಸೇವಾ ಆಯೋಗವನ್ನ ಕುರಿತು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಕರ್ನಾಟಕ ರಾಜ್ಯ ಲೋಕ ಸೇವಾ ಆಯೋಗ, ಕರ್ನಾಟಕ ರಾಜ್ಯ ಲೋಕ ಸೇವಾ ಆಯೋಗ, ಲೋಕಸೇವಾ ಆಯೋಗ ಕೆಪಿಎಸ್ಸಿ ಅಂತ ಕರೀತಾರೆ. ಅದು ಯುಪಿಎಸ್ಸಿ ಆದ್ರೆ ಇದು ಕೆಪಿಎಸ್ಸಿ, ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ. ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂತ ಉನ್ನತ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ, ಆಗ ಎಲ್ಲ ರೀತಿಯ ಆಡಳಿತ ನಿರ್ವಹಣೆಯನ್ನು ನೋಡ್ಕೊಳ್ಳಿಕ್ಕೆ ಕೇಂದ್ರ ಲೋಕ ಸೇವಾ ಆಯೋಗ ಯಾವ ರೀತಿ ಇದೆ, ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ರಾಜ್ಯ ಮಟ್ಟದಲ್ಲಿನ ಉನ್ನತ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ, ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸಲಿಕ್ಕೆ, ವ್ಯಕ್ತಿತ್ವದ ಪರೀಕ್ಷೆಗಳನ್ನ ನಡೆಸಲಿಕ್ಕೆ, ವಿವಿಧ ರೀತಿಯ ಅವರನ್ನ ತರಬೇತಿಯನ್ನ ಕೊಡ್ಲಿಕ್ಕೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಇದು ಕೂಡ ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಇದಕ್ಕೂ ಕೂಡ ಯಾವುದೇ ಕಾರ್ಯಾಂಗ ಮತ್ತು ಶಾಸಕಾಂಗದ ನಿಯಂತ್ರಣವಿಲ್ಲದೆ ಇರದೆ ಒಂದು ಸ್ವತಂತ್ರವಾದಂತಹ ಸಂವಿಧಾನಾತ್ಮಕ ಆಯೋಗವಾಗಿದೆ. ಈ ಕರ್ನಾಟಕ ಲೋಕಸೇವಾ ಆಯೋಗ ಯಾವುದೇ ರೀತಿಯಾದಂತಹ ಏನನ್ನ ಒಂದು ನಿಯಂತ್ರಣವನ್ನು ಕಾರ್ಯಾಂಗದಿಂದಲೂ ಮುಕ್ತವಾಗಿದೆ, ಅದೇ ರೀತಿ ಶಾಸಕಾಂಗದಿಂದಲೂ ಮುಕ್ತವಾದಂತಹ ಒಂದು ಸ್ವತಂತ್ರ ಆಯೋಗ ಆಗಿರೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳು. ಸೊ ಈ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ 18/5/1951ರಲ್ಲಿ ಸ್ಥಾಪನೆ ಆಗುತ್ತೆ. 18/5/1951ರಲ್ಲಿ ಈ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗವನ್ನ ನಮ್ಮ ಸಂವಿಧಾನದ ನಿಯಮಗಳಿಗೆ ಒಳಪಟ್ಟು ಸ್ಥಾಪನೆ ಮಾಡಲಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಹೇಗೆ ಕೇಂದ್ರ ಲೋಕಸೇವಾ ಆಯೋಗ ಈ ಸಂವಿಧಾನಾತ್ಮಕವಾದಂತಹ ಸಂಸ್ಥೆಯಾಗಿ ಅದರ ಅಸ್ತಿತ್ವದಲ್ಲಿ ಅಧೀನದಲ್ಲಿ ಅಸ್ತಿತ್ವಕ್ಕೆ ಬಂತು, ಹಾಗೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗವು ಕೂಡ 1951 ಮೇ 18ರಂದು ಒಂದು ಸ್ವತಂತ್ರ ಆಯೋಗವಾಗಿ, ಕಾರ್ಯಾಂಗದ ನಿಯಂತ್ರಣ ಇಲ್ಲ, ಶಾಸಕಾಂಗದ ನಿಯಂತ್ರಣವಿಲ್ಲದೆ ಒಂದು ಸ್ವತಂತ್ರ ಆಯೋಗವಾಗಿ ಅಸ್ತಿತ್ವಕ್ಕೆ ಬಂದಿರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಇದರ ಸದಸ್ಯರನ್ನ ಈ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಒಬ್ಬರು ಅಧ್ಯಕ್ಷರು, ಎಷ್ಟು ಜನ ಅಧ್ಯಕ್ಷರು ಇರ್ತಾರೆ? ಒಬ್ಬರು ಅಧ್ಯಕ್ಷರು 9 ಜನ ಸದಸ್ಯರನ್ನ ಒಳಗೊಂಡಿರುತ್ತೆ. ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಒಬ್ಬರು ಅಧ್ಯಕ್ಷರು 9 ಜನ ಸದಸ್ಯರನ್ನ ಒಳಗೊಂಡಂತಹ ಒಂದು ಬೃಹತ್ ಆಯೋಗ ಆಗಿದೆ. ಇದರ ಅಧ್ಯಕ್ಷರು ಮತ್ತು ಸದಸ್ಯರನ್ನ ರಾಜ್ಯಪಾಲರು ಆಯ್ಕೆ ಮಾಡ್ತಾರೆ. ಯಾರು ಆಯ್ಕೆ ಮಾಡ್ತಾರೆ? ರಾಜ್ಯಪಾಲರು ಆಯ್ಕೆ ಮಾಡ್ತಾರೆ. ಹೆಂಗೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೋ, ಹಾಗೆ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನಮ್ಮ ರಾಜ್ಯಪಾಲರು ಆಯ್ಕೆ ಮಾಡೋದನ್ನ ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ ವಿದ್ಯಾರ್ಥಿಗಳು. ಅಲ್ಲಿ 10 ಜನ ಸದಸ್ಯರು, ಒಬ್ರು ಅಧ್ಯಕ್ಷರಿದ್ರು. ಇಲ್ಲಿ 9 ಜನ ಸದಸ್ಯರು, ಒಬ್ರು ಅಧ್ಯಕ್ಷರಿದ್ದಾರೆ. ಜೊತೆಗೆ ಇವರನ್ನ ರಾಜ್ಯಪಾಲರು ನೇಮಕ ಮಾಡೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಅಷ್ಟೇ ಅಲ್ಲದೆ ಇವರ ಅಧಿಕಾರಾವಧಿ 6 ವರ್ಷಗಳು. ಈ ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರದ ವರ್ಷ ಎಷ್ಟು ವರ್ಷ? 6 ವರ್ಷಗಳಾಗಿರುತ್ತೆ. ಅದಕ್ಕಿಂತ ಮುಂಚೆ ಅವರಿಗೆ 62 ವರ್ಷ ವಯಸ್ಸಾದ್ರೆ ಇವರು ತಮ್ಮ ಹುದ್ದೆಯಿಂದ ನಿವೃತ್ತಿಯನ್ನ ಪಡಿಬೇಕಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ನೋಡಿ, ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರು ಮತ್ತು ಅಧ್ಯಕ್ಷರ ಅಧಿಕಾರದ ಅವಧಿ 6 ವರ್ಷಗಳಾಗಿರುತ್ತೆ. ಇವರು 6 ವರ್ಷಕ್ಕಿಂತ ಪೂರ್ವವಾಗಿ ಅವ್ರಿಗೆ ಏನಾದ್ರು 62 ವರ್ಷ ವಯಸ್ಸಾದ್ರೆ ತಮ್ಮ ಹುದ್ದೆಯಿಂದ ರಾಜೀನಾಮೆಯನ್ನ ಇವರು
ಪಡಿಬೇಕಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಹೆಂಗೆ ಕೇಂದ್ರ ಲೋಕಸೇವಾ ಆಯೋಗದಲ್ಲೂ ಕೂಡ ಸದಸ್ಯರು ಮತ್ತು ಅಧ್ಯಕ್ಷರ ಅಧಿಕಾರದ ಅವಧಿ 6 ವರ್ಷ ಇರ್ತಿತ್ತು. ಆದ್ರೆ ಅವರು 65 ವರ್ಷ ವಯಸ್ಸಾದ್ರೆ ತಮ್ಮ ಹುದ್ದೆಯಿಂದ ಅವರು ಹಿಂದಕ್ಕೆ ತೆಗೆದುಕೋಬಹುದಾಗಿತ್ತು ಅಥವಾ ತಾವು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಹಾಗೆ ನಮ್ಮ ಕೇಂದ್ರ ಲೋಕಸೇವಾ ಆಯೋಗದಲ್ಲೂ ಕೂಡ ರಾಜ್ಯ ಲೋಕಸೇವಾ ಆಯೋಗದಲ್ಲೂ ಕೂಡ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದಲ್ಲೂ ಕೂಡ ಸದಸ್ಯರು ಮತ್ತು ಅಧ್ಯಕ್ಷ ಅಧಿಕಾರದ ಅವಧಿ 6 ವರ್ಷಗಳಾಗಿರುತ್ತೆ. ಅದಕ್ಕಿಂತ ಮುಂಚೆ ಇವ್ರಿಗೇನಾದ್ರೂ 62 ವರ್ಷವಾದ್ರೆ ತಮ್ಮ ಹುದ್ದೆಯಿಂದ ಹಿಂದೆಗಿಬೇಕಾಗುತ್ತೆ, ತಮ್ಮ ಹುದ್ದೆಯಿಂದ ನಿವೃತ್ತಿ ಆಗ್ತಾರೆ. ಸೊ ಇಂತ ನಮ್ಮ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಎಲ್ಲಿದೆ? ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಹೆಂಗೆ ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಡೆಲ್ಲಿಯಲ್ಲಿತ್ತೋ ಹಾಗೆ ನಮ್ಮ ರಾಜ್ಯ ಲೋಕಸೇವಾ ಆಯೋಗದ ಒಂದು ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ, ನಮ್ಮ ರಾಜ್ಯದ ರಾಜಧಾನಿಯಾದಂತ ಬೆಂಗಳೂರಿನಲ್ಲಿ ಇರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಜೊತೆಗೆ ಆಡಳಿತದ ದೃಷ್ಟಿಯಿಂದ ಮೈಸೂರು, ಬೆಳಗಾವಿ, ಕಲಬುರಗಿ, ಶಿವಮೊಗ್ಗದಲ್ಲಿ ಆಡಳಿತದ ದೃಷ್ಟಿಯಿಂದ ಮೈಸೂರು, ಬೆಳಗಾವಿ, ಕಲಬುರಗಿ ಮತ್ತು ಮೈಸೂರು, ಬೆಳಗಾವಿ, ಕಲಬುರಗಿ ಮತ್ತು ಶಿವಮೊಗ್ಗದಲ್ಲಿ ಇದರ ಪ್ರಾಂತೀಯ ಕಚೇರಿಗಳಿರೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ನೋಡಿ, ಇದರ ಕೇಂದ್ರ ಕಚೇರಿಗಳು ಬೆಂಗಳೂರಿನಲ್ಲಿ, ಆಡಳಿತದ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ, ಬೆಳಗಾವಿನಲ್ಲಿ, ಕಲಬುರಗಿ ಅಂದ್ರೆ ಗುಲ್ಬರ್ಗ, ಕಲಬುರಗಿಯಲ್ಲಿ ಮತ್ತು ಶಿವಮೊಗ್ಗದಲ್ಲಿ ನಮ್ಮ ಕೇಂದ್ರ ರಾಜ್ಯ ಲೋಕಸೇವಾ ಆಯೋಗದ ಒಂದು ಪ್ರಾಂತೀಯ ಕಚೇರಿಗಳು ಇದ್ದು ಆ ಮುಖಾಂತರವಾಗಿ ಅವು ಕರ್ತವ್ಯ ನಿರ್ವಹಿಸೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಸೊ ಇನ್ನೊಮ್ಮೆ ಕ್ಲಾಸ್ ಮಾಡೋಣ. ಕೇಂದ್ರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಉನ್ನತ ಹುದ್ದೆಗಳನ್ನು ಆಯ್ಕೆ ಮಾಡಿಕೊಳ್ಳುವಂತೆ ರಾಜ್ಯದಲ್ಲೂ ಕೂಡ ಕರ್ನಾಟಕ ರಾಜ್ಯ ಕೇಂದ್ರ ಲೋಕಸೇವಾ ಆಯೋಗ ಇರೋದನ್ನು ನಾವು ಗಮನಿಸಬಹುದಾಗಿದೆ. ಇದೊಂದು ಸಂವಿಧಾನಾತ್ಮಕವಾದಂತಹ ಸಂಸ್ಥೆಯಾಗಿದ್ದು ಶಾಸಕಾಂಗ ಮತ್ತು ಕಾರ್ಯಾಂಗದ ನಿಯಂತ್ರಣದಿಂದ ಸ್ವತಂತ್ರವಾಗಿರುವಂತಹ ಒಂದು ಸಂಸ್ಥೆಯಾಗಿದೆ ಪ್ರಿಯ ವಿದ್ಯಾರ್ಥಿಗಳು. ಈ ರಾಜ್ಯ ಲೋಕಸೇವಾ ಆಯೋಗವನ್ನ 18/5/1951ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬರುತ್ತೆ. ಈ ಸಂಸ್ಥೆ 9 ಜನ ಸದಸ್ಯರನ್ನ, ಒಬ್ಬರ ಅಧ್ಯಕ್ಷರನ್ನ ಒಳಗೊಂಡಿರುತ್ತೆ. ಈ ಅಧ್ಯಕ್ಷರು ಮತ್ತು ಸದಸ್ಯರನ್ನ ರಾಜ್ಯಪಾಲರು ಆಯ್ಕೆ ಮಾಡ್ತಾರೆ ಪ್ರಿಯ ವಿದ್ಯಾರ್ಥಿಗಳು. ಇವರ ಅಧಿಕಾರದ ಅವಧಿ 6 ವರ್ಷಗಳಾಗಿರುತ್ತೆ. 6 ವರ್ಷಕ್ಕಿಂತ ಪೂರ್ವದಲ್ಲೇ ಇವರಿಗೆ 62 ವರ್ಷ ವಯಸ್ಸಾದ್ರೆ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಅವರು, ಅಥವಾ ತಮ್ಮ ಹುದ್ದೆಯಿಂದ ನಿವೃತ್ತರಾಗಬೇಕಾಗುತ್ತೆ ಅವರು. ಒಂದ್ ವೇಳೆ ಆಡಳಿತದಲ್ಲಿ ಅವರು ಅವ್ಯವಹಾರದಲ್ಲಿ ಅಥವಾ ಸಂವಿಧಾನಕ್ಕೆ ಅಗೌರವವನ್ನು ತೋರಿಸಿದ್ರೆ ಇವರನ್ನ ಪದಚ್ಯುತಿಗೊಳಿಸುವಂತ ಅಧಿಕಾರವೂ ಕೂಡ ರಾಜ್ಯಪಾಲರಿಗಿದೆ. ಇಂತ ನಮ್ಮ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರಿನಲ್ಲಿದೆ. ಆಡಳಿತದ ದೃಷ್ಟಿಯಿಂದ ಮೈಸೂರಿನಲ್ಲಿ, ಬೆಳಗಾವಿನಲ್ಲಿ, ಕಲಬುರಗಿಯಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಇದರ ಪ್ರಾಂತೀಯ ಕಚೇರಿಗಳು ಅಥವಾ ಡಿವಿಷನಲ್ ಆಫೀಸ್ ಅಂತ ಏನು ಕರೀತೇವೆ ಇರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಸೊ ನೆಕ್ಸ್ಟ್, ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು, ಏನೆಲ್ಲ ಕೆಲಸ ಕಾರ್ಯಗಳನ್ನ ಈ ನಮ್ಮ ರಾಜ್ಯ ಲೋಕಸೇವಾ ಆಯೋಗ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಏನ್ ಕೆಲಸ ಕಾರ್ಯಗಳನ್ನ ಮಾಡುತ್ತೆ? ಇದರ ಕಾರ್ಯಗಳು ಸೊ ಕೇಂದ್ರ ಮಟ್ಟದಲ್ಲಿ ಎ ಮತ್ತು ಬಿ ವೃಂದದ ಅಧಿಕಾರಿಗಳನ್ನ ನೇಮಕ ಮಾಡುವಂತ ಕೆಲಸವನ್ನ ಕೇಂದ್ರ ಲೋಕಸೇವಾ ಆಯೋಗ ಮಾಡಿದ್ರೆ, ರಾಜ್ಯ ಮಟ್ಟದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ಸೇವೆಗೆ ಪ್ರಾಂಕಿತ ಅಧಿಕಾರಿಗಳು ಮತ್ತು ಪ್ರಾಂಕಿತ ಸಿಬ್ಬಂದಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಸಂದರ್ಶನಗಳ ಮುಖಾಂತರ ಆಯ್ಕೆ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರಿ ಸೇವೆಗೆ ಪ್ರಾಂಕಿತ ಅಧಿಕಾರಿಗಳು ಅಂದ್ರೆ ಗೆಜೆಟೆಡ್ ಆಫೀಸರ್ಸ್ ಅಥವಾ ಗೆಜೆಟೆಡ್ ಸ್ಟಾಫ್ಸ್ ಅನ್ನ ನೇಮಕ ಮಾಡುವ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸುವ, ಸಂದರ್ಶನಗಳನ್ನ ನಡೆಸುವ ಹಾಗೂ ಇಲಾಖೆಯ ವಿವಿಧ ವೃಂದಗಳಿಗೆ ನೇಮಕಾತಿಯನ್ನ ಮಾಡುವಂತ ಅಧಿಕಾರವನ್ನು, ಉದಾಹರಣೆಗೆ ಎಸಿ ಅಸಿಸ್ಟೆಂಟ್ ಕಮಿಷನರ್, ಅರ್ಥಾಗ್ತಿದೆಯಾ? ಎಸಿ, ಡಿವೈಎಸ್ಪಿ, ತಹಶೀಲ್ದಾರ್, ಇವರೆಲ್ಲ ಪ್ರಾಂತೀಯ ಅಧಿಕಾರಿಗಳು, ಗೆಜೆಟೆಡ್ ಆಫೀಸರ್ಸ್ ಅಂತ ಹೇಳಿ ಕರೀತಾರೆ. ಅಂದ್ರೆ KAS ಎಕ್ಸಾಮ್ ಅಂತ ಹೇಳಿ ಕರೀತವೆ, ಕರ್ನಾಟಕ ಆಡಳಿತ ಸೇವೆ ಅಂತ ಹೇಳಿ ಕರೀತವೆ. ಹೆಂಗೆ ರಾಷ್ಟ್ರ ಮಟ್ಟದಲ್ಲಿ IAS ಪರೀಕ್ಷೆಗಳು ನಡೀತಾವೋ UPSC ಲೆವೆಲ್ ಅಲ್ಲಿ, ಹಾಗೆ KPSC ಲೆವೆಲ್ ಅಲ್ಲಿ KAS ಪರೀಕ್ಷೆಗಳು ನಡೀತವೆ. ಅಲ್ಲಿ ಉಪ ವಿಭಾಗಾಧಿಕಾರಿ AC ಯನ್ನ, DYSP ಡೆಪ್ಟಿ ಕಮಿಷನರ್ ಅನ್ನ, ತಹಶೀಲ್ದಾರ್ಗಳನ್ನ ನೇಮಿಸುವಂತಹ ಅಥವಾ ಅವರ ಹುದ್ದೆಗೆ ಪ್ರಾಂಕಿತ ಅಧಿಕಾರಿಗಳ ಹುದ್ದೆಗೆ ಪರೀಕ್ಷೆಗಳನ್ನು ನಡೆಸುವ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವ ಮತ್ತು ಅವರ ಹುದ್ದೆಗಳಿಗೆ ಸಂದರ್ಶನವನ್ನ ಏರ್ಪಡಿಸಿ ಅರ್ಹ ವ್ಯಕ್ತಿಯನ್ನ, ಅರ್ಹ ನೌಕರನನ್ನ
ಸ್ಪರ್ಧಾತ್ಮಕವಾಗಿ ಆಯ್ಕೆ ಮಾಡುವಂತಹ ಅಧಿಕಾರವನ್ನ ನಮ್ಮ ರಾಜ್ಯ ಲೋಕಸೇವಾ ಆಯೋಗ ಮಾಡುತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಇನ್ನು ಎರಡನೇದು, ನೇರವಾಗಿ ನೇಮಕಗೊಳ್ಳುವಂತ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸುವುದು. ಕೆಲವೊಮ್ಮೆ ಮಾರ್ಕ್ಸ್ ಗಳ ಮುಖಾಂತರ ಒಬ್ಬ ಅಭ್ಯರ್ಥಿಗಳನ್ನ ಒಂದು ನೌಕರಿಗೆ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಇಂಟರ್ವ್ಯೂ ಅನ್ನು ನಡೆಸುತ್ತೆ. ಯಾವುದೋ ನಮ್ಮ KPSC ಏನಿದೆ ಇದು ಇಂಟರ್ವ್ಯೂ ಅನ್ನ ನಡೆಸಿ ಆ ಮುಖಾಂತರವಾಗಿ ಅರ್ಹನಾದಂತ ವ್ಯಕ್ತಿಯನ್ನ ಏನ್ ಮಾಡುತ್ತೆ, ಸಂದರ್ಶನದ ಮುಖಾಂತರ ಆಯ್ಕೆ ಮಾಡಿಕೊಳ್ಳುವಂತ ಅಧಿಕಾರವನ್ನ ನಮ್ಮ KPSC ಹೊಂದಿದೆ. ಜೊತೆಗೆ ಸರ್ಕಾರಿ ನೌಕರರಿಗೆ ವರ್ಷಕ್ಕೆ 2 ಬಾರಿ ಇಲಾಖೆ ಪರೀಕ್ಷೆಗಳನ್ನ ನಡೆಸುತ್ತೆ. ಸರ್ಕಾರಿ ನೌಕರರಿಗೆ ಇಲಾಖಾ ಪರೀಕ್ಷೆಗಳು, ಯಾವ ಇಲಾಖಾ ಪರೀಕ್ಷೆಗಳು ನಡೀತವೆ? ಒಂದು ಇಲಾಖೆಯಿಂದ ಅದೇ ಇಲಾಖೆಯಲ್ಲಿ ಉನ್ನತಾಧಿಕಾರಿ ಆಗ್ಬೇಕು ಅಂದ್ರೆ ಅವನು ಪರೀಕ್ಷೆ ಬಂದು ಮುಂದ್ಕೋಬಹುದು. ಈ ರೀತಿಯಾದಂತ ಈ ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆಗಳನ್ನ ನಡೆಸುತ್ತೇನೆ. ಇಲಾಖಾ ಪರೀಕ್ಷೆಗಳನ್ನ ನಡೆಸಿ ಆ ಮುಖಾಂತರವಾಗಿ ಅರ್ಹತೆಯನ್ನು ಹೊಂದಿರುವಂತಹ ವ್ಯಕ್ತಿಗೆ ಉನ್ನತ ಹುದ್ದೆಗಳನ್ನ ನೀಡುವಂತ ಕೆಲಸವನ್ನ ಮಾಡುತ್ತೆ. ಶಿಸ್ತು ಮತ್ತು ಪೂರ್ವಾನ್ವಯ ಬಡ್ತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರ ಶಿಸ್ತು ಮತ್ತು ಅವರಿಗೆ ವಿವಿಧ ರೀತಿಯ ಬಡ್ತಿಗಳಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆ ನೀಡುತ್ತೆ. ಸರ್ಕಾರಿ ನೌಕರರ ಶಿಸ್ತಿದ್ರೆ ಮಾತ್ರ ದಕ್ಷತೆಯಿಂದ ಕೆಲಸ ನಿರ್ವಹಿಸಲಿಕ್ಕೆ ಆಗೋದು. ಅದರಿಂದ ಸರ್ಕಾರಿ ನೌಕರರ ಶಿಸ್ತು ಮತ್ತು ಅವರ ಬಡ್ತಿಗೆ ಸಂಬಂಧಿಸಿದಂತ ವಿವಾದಗಳಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆ ನೀಡುತ್ತೆ. ಇನ್ನು ಕೊನೆಯದು, ಕೇಂದ್ರ ಲೋಕಸೇವಾ ಆಯೋಗವು ರಾಜ್ಯದಲ್ಲಿ ನಡೆಸುವ ವಿವಿಧ ಪರೀಕ್ಷೆಗಳ ಸಮನ್ವಯ ಕಾರ್ಯವನ್ನ ನಿರ್ವಹಿಸುತ್ತದೆ. ಕೇಂದ್ರ ಲೋಕಸೇವಾ ಆಯೋಗ ರಾಜ್ಯ ಸಚಿವಾಲಯ. ಸಚಿವಾಲಯಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾರ್ವಜನಿಕ ಆಡಳಿತದ ಮುಂದುವರೆದ ಭಾಗ ಸಚಿವಾಲಯ. ಸಚಿವಾಲಯಗಳು ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಸಚಿವಾಲಯಗಳಿದ್ರೆ, ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಚಿವಾಲಯಗಳಿವೆ. ಸೊ ಈಗ ಮೊದಲನೇದಾಗಿ ನಾವು ಕೇಂದ್ರ ಸಚಿವಾಲಯದ ಬಗ್ಗೆ ತಿಳ್ಕೊಳ್ಳೋಣ. ಹೀಗೆ ನಾವು ಸಚಿವಾಲಯವನ್ನು ನೋಡೋದಾದ್ರೆ, ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸಚಿವಾಲಯ ಇರುತ್ತೆ, ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಚಿವಾಲಯ. ಸೊ ಮೊದಲನೇದಾಗಿ ನಾವು ಕೇಂದ್ರ ಸಚಿವಾಲಯದ ಬಗ್ಗೆ ತಿಳಿಸ್ತೇವೆ. ಕೇಂದ್ರ ಸಚಿವಾಲಯ ಎಸ್, ಏನು ಈ ಕೇಂದ್ರ ಸಚಿವಾಲಯ? ಈ ಕೇಂದ್ರ ಸಚಿವಾಲಯದ ಒಂದು ರಚನೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ಆಡಳಿತದಲ್ಲಿ ದಕ್ಷತೆ ಮತ್ತು ಯಶಸ್ವಿ ಕಾರ್ಯನಿರ್ವಹಣೆಗೆ ವಿವಿಧ ಖಾತೆಗಳು ಹಾಗೂ ವಿವಿಧ ಇಲಾಖೆಗಳ ಮಿಶ್ರಣವೇ ಈ ಒಂದು ಸಚಿವಾಲಯವಾಗಿದೆ. ನೋಡಿ, ಕೇಂದ್ರ ಸರ್ಕಾರದಲ್ಲಿ ಆಡಳಿತದ ದಕ್ಷತೆಗೋಸ್ಕರ ವಿವಿಧ ಖಾತೆಗಳು, ವಿವಿಧ ಇಲಾಖೆಗಳ ಒಂದು ಮಿಶ್ರಣವನ್ನೇ ನಾವು ಕೇಂದ್ರ ಸಚಿವಾಲಯ ಅಂತೇಳಿ ಕರಿತೇವೆ. ಈ ಕೇಂದ್ರ ಸಚಿವಾಲಯವು ಕೇಂದ್ರ ಸರ್ಕಾರದ ವಿವಿಧ ಖಾತೆಗಳ ಒಂದು ಮತ್ತು ಇಲಾಖೆಗಳ ಮಿಶ್ರಣ ಆಗಿರೋದ್ರ ಜೊತೆಗೆ ಈ ಸಚಿವಾಲಯದ ಮುಖ್ಯ ಹೊಣೆಗಾರಿಕೆ ವಿವಿಧ ರಾಜಕೀಯ ಮುಖ್ಯಸ್ಥರುಗಳು ಈ ಸಚಿವಾಲಯದ ವಿವಿಧ ಖಾತೆಗಳ ಒಂದು ಹೊಣೆಗಾರಿಕೆಯನ್ನ, ಸಚಿವಾಲಯದ ವಿವಿಧ ಖಾತೆಗಳ ಹೊಣೆಗಾರಿಕೆ ಯಾಕಾಗಿರುತ್ತೆ ಅಂದ್ರೆ ರಾಜಕೀಯ ಒಂದು ಪಕ್ಷಗಳ ಮುಖ್ಯಸ್ಥರು, ಬಹುಮತ ಪಡೆದಂತ ರಾಜಕೀಯ ಪಕ್ಷಗಳ ಮುಖ್ಯಸ್ಥರು ಈ ಒಂದು ಖಾತೆಗಳಲ್ಲಿ ಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸುತ್ತಾರೆ. ಏನಾಗಿ? ಮಂತ್ರಿಗಳಾಗಿ. ಈ ಸಚಿವಾಲಯದಲ್ಲಿ ವಿವಿಧ ಇಲಾಖೆಗಳ ನಡುವೆ, ವಿವಿಧ ಖಾತೆಗಳ ನಡುವೆ ಸಚಿವಾಲಯ ಹಂಚಿಕೆ ಆಗಿರುತ್ತೆ, ಮಿಶ್ರಣ ಆಗಿರುತ್ತೆ. ಸೊ ಈ ಸಚಿವಾಲಯದಲ್ಲಿ ಈ ಖಾತೆಗಳ ಹೊಣೆಗಾರಿಕೆಯನ್ನ ರಾಜಕೀಯ ಮುಖ್ಯಸ್ಥರು ಹೊಂದಿರ್ತಾರೆ. ಅದರ ಜವಾಬ್ದಾರಿಯು ಅವ್ರಿಗೆ ಸಂಬಂಧಿಸಿದಂತಾಗಿದೆ. ಇಲ್ಲಿ ಕಾರ್ಯದರ್ಶಿಗಳು ಆಡಳಿತಾತ್ಮಕ ಮುಖ್ಯಸ್ಥರಾಗಿದ್ರೆ, ಮಂತ್ರಿಗಳು ರಾಜಕೀಯ ಮುಖ್ಯಸ್ಥರಾಗಿರ್ತಾರೆ. ಖಾತೆಗಳಿಗೆ ಕಾರ್ಯದರ್ಶಿಗಳು ಯಾವ? ಕಾರ್ಯದರ್ಶಿಗಳು ಇವರು ಆಡಳಿತಾತ್ಮಕ ಮುಖ್ಯಸ್ಥರು. ಆಡಳಿತಾತ್ಮಕ ಮುಖ್ಯಸ್ಥರಾದ್ರೆ ಸಚಿವರುಗಳು ಇದರ ಒಂದು ರಾಜಕೀಯ ಮುಖ್ಯಸ್ಥರಾಗಿರ್ತಾರೆ. ಸಚಿವರುಗಳು ಇದರ ರಾಜಕೀಯ ಮುಖ್ಯಸ್ಥರಾಗಿರ್ತಾರೆ. ವಿದ್ಯಾರ್ಥಿಗಳ ಅರ್ಥ ಮಾಡ್ಕೊಳ್ಳಿ. ಕೇಂದ್ರ ಸರ್ಕಾರದ ಸಚಿವಾಲಯ ವಿವಿಧ ಖಾತೆಗಳು ಮತ್ತು ವಿವಿಧ ಇಲಾಖೆಗಳ ಒಂದು ಮಿಶ್ರಣವಾಗಿರುತ್ತೆ. ಈ ಖಾತೆಗಳ ಹೊಣೆಗಾರಿಕೆ ಯಾವ್ದಾಗಿರುತ್ತೆ ಅಂದ್ರೆ ರಾಜಕೀಯ ಮುಖ್ಯಸ್ಥರುಗಳು ಅಂದ್ರೆ ಮಂತ್ರಿಗಳದಾಗಿರುತ್ತೆ. ಅದು ಎಲ್ಲ ಆಗುವಗಳು, ಆ ಖಾತೆಗೆ ಸಂಬಂಧಿಸಿದಂತ ಎಲ್ಲ ಆಗುವವುಗಳು, ಎಲ್ಲ ಜವಾಬ್ದಾರಿಯು ಆ ಖಾತೆಗೆ ಸಂಬಂಧಪಟ್ಟಂತ ಮಂತ್ರಿದಾಗಿರುತ್ತೆ. ಮಂತ್ರಿಗಳು ಆ ಖಾತೆಯ ಒಂದು ರಾಜಕೀಯ ಮುಖ್ಯಸ್ಥರಾಗಿದ್ರೆ, ಕಾರ್ಯದರ್ಶಿಗಳು ಆ ಮಂತ್ರಿಗಳ ಆ ಖಾತೆಯ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕರ್ತವ್ಯವನ್ನ ನಿರ್ವಹಿಸೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ನಮ್ಮ ಕೇಂದ್ರ ಸರ್ಕಾರವು ವಿವಿಧ ಇಲಾಖೆ ಮತ್ತು ವಿವಿಧ ಖಾತೆಗಳನ್ನ ಹೊಂದಿದೆ.
ಸಂವಿಧಾನದ 77ನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಭಾರತ ಸರ್ಕಾರದ ಆಡಳಿತದ ವ್ಯವಹಾರದ ಸುಗಮ ನಿರ್ವಹಣೆಗೆ ಮಂತ್ರಿಗಳಲ್ಲಿ ವ್ಯವಹಾರಗಳನ್ನ ಹಂಚಿಕೆಗೆ ಸಂಬಂಧಿಸಪಟ್ಟಂತೆ ಸಂವಿಧಾನದ 77(3) ವಿಧಿಯ ಪ್ರಕಾರ ನಮ್ಮ ರಾಷ್ಟ್ರಾಧ್ಯಕ್ಷರು ಕೇಂದ್ರ ಸರ್ಕಾರದ ಸುಗಮ ಆಡಳಿತದ ನಿರ್ವಹಣೆಗೆ ಸರ್ಕಾರದ ವಿವಿಧ ಖಾತೆಗಳ ಒಂದು ಜವಾಬ್ದಾರಿಯನ್ನ ಮಂತ್ರಿಗಳಿಗೆ ಹಂಚಿಕೆ ಮಾಡಿರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ನೋಡಿ, ಕೇಂದ್ರ ಸರ್ಕಾರದಲ್ಲಿ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಸ್ವತಂತ್ರ ಸಚಿವರು ಇರ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಇವರು ಸ್ವತಂತ್ರ ಸಚಿವರು. ಒಂದ್ ವೇಳೆ ಇವರಿಗೆ ಇವ್ರ ಖಾತೆ ದೊಡ್ಡದಾಗಿದೆ, ಇವರು ಸಹಾಯಕ್ಕಾಗಿ ಉಪ ಸಚಿವರು ಅಥವಾ ರಾಜ್ಯ ಸಚಿವರನ್ನ ಹೊಂದಿರಬಹುದು. ಉದಾಹರಣೆಗೆ ಆ ರೈಲ್ವೆ ಖಾತೆ ಅತ್ಯಂತ ದೊಡ್ಡ ಖಾತೆ. ಸೊ ಆ ರೈಲ್ವೆ ಖಾತೆಗೆ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಸಚಿವರು ಇರ್ತಾರೆ, ಅಂದ್ರೆ ಒಬ್ಬ ಸ್ವತಂತ್ರ ಸಚಿವರು ಇರ್ತಾರೆ. ಆ ಖಾತೆ ದೊಡ್ಡದಾಗಿರೋದ್ರಿಂದ ಆ ಖಾತೆಗೆ ಅವ್ರಿಗೆ ಆಡಳಿತದಲ್ಲಿ ಸಹಾಯ ಮಾಡೋಕೆ ಒಬ್ಬ ರಾಜ್ಯ ಮಂತ್ರಿಯನ್ನ ಅಥವಾ ಉಪಮಂತ್ರಿಯನ್ನ ಹೊಂದುವುದರ ಮುಖಾಂತರ ಅದರ ಜವಾಬ್ದಾರಿಯನ್ನ ನಿರ್ವಹಿಸ್ತಾರೆ. ಒಟ್ಟಾರೆ ಮಂತ್ರಿಗಳು ಆ ಖಾತೆಯ ರಾಜಕೀಯ ಮುಖ್ಯಸ್ಥರಾಗಿದ್ರೆ ಆ ಕಾರ್ಯದರ್ಶಿಗಳು ಆ ಖಾತೆಯ ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಾರೆ. ಒಂದು ಖಾತೆಯು ಒಂದಕ್ಕಿಂತ ಹೆಚ್ಚಿನ ಇಲಾಖೆಗಳನ್ನ ಹೊಂದಿರಬಹುದಾಗಿರುತ್ತದೆ. ಉದಾಹರಣೆಗೆ ರೈಲ್ವೆ ಇಲಾಖೆ, ಅರಣ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಹೀಗೆ ವಿವಿಧ ಖಾತೆಗಳು ವಿವಿಧ ಮಂತ್ರಿಗಳಲ್ಲಿ ಹಂಚಿ ಹೋಗಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳು, ಒಟ್ಟಾರೆ ನಮ್ಮ ಕೇಂದ್ರ ಸರ್ಕಾರದ ಆಡಳಿತ ವಿವಿಧ ಘಟಕಗಳಾಗಿ ಹಂಚಿ ಹೋಗಿದ್ದು ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕಾರ್ಯದರ್ಶಿಗಳಿದ್ರೆ ರಾಜಕೀಯ ಮುಖ್ಯಸ್ಥರಾಗಿ ಮಂತ್ರಿಗಳು ಇರೋದನ್ನ ನಾವು ಗಮನಿಸಬಹುದಾಗಿದೆ. ನೋಡಿ, ಕೇಂದ್ರ ಸರ್ಕಾರದಲ್ಲಿ ದೊಡ್ಡ ಖಾತೆಗಳಿದ್ದಂತ ಸಂದರ್ಭದಲ್ಲಿ ಆ ದೊಡ್ಡ ಖಾತೆಗಳಿಗೆ ಒಬ್ಬ ಸಮರ್ಥನಾದಂತ ಒಬ್ಬ ಕ್ಯಾಬಿನೆಟ್ ದರ್ಜೆ ಅಂದ್ರೆ ಒಬ್ಬ ಸ್ವತಂತ್ರ ಮಂತ್ರಿಗಳು ಇರ್ತಾರೆ. ಅವರಿಗೆ ಆಡಳಿತದಲ್ಲಿ ಸಹಾಯ ಮಾಡಲಿಕ್ಕೆ ರಾಜ್ಯ ಸಚಿವರುಗಳು, ಉಪ ಸಚಿವರುಗಳು ಇರ್ತಾರೆ. ಅವರು ಆ ಮುಖಾಂತರವಾಗಿ ಕೆಲಸ ನಿರ್ವಹಿಸೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ನಂತರ ಈ ಖಾತೆಯನ್ನ ವಿವಿಧ ಪಂಗಡಗಳಾಗಿ ವಿಂಗಡಿಸಿ ಮಂತ್ರಿಗಳು ಏನ್ ಮಾಡ್ತಾರೆ, ತಮಗೆ ಉದಾಹರಣೆಗೆ ಒಂದು ರೈಲ್ವೆ ಖಾತೆ ಅಂದ್ರೆ ಆ ಖಾತೆಯನ್ನ ಮಂತ್ರಿಗಳು ವಿವಿಧ ಪಂಗಡಗಳಿಗಾಗಿ ವಿಂಗಡಿಸಿ ಆ ಒಂದೊಂದು ವಿಭಾಗಗಳಿಗೆ ಒಬ್ಬೊಬ್ಬ ಮುಖ್ಯಸ್ಥರನ್ನ ನೇಮಕ ಮಾಡಿರ್ತಾರೆ. ಮಂತ್ರಿಗಳು ಮೇಲೆ ಏನಂತಾರೆ, ಮಂತ್ರಿಗಳಿರ್ತಾರೆ. ಈ ಮಂತ್ರಿಗಳು ಏನ್ ಮಾಡಿರ್ತಾರೆ, ತಮ್ಮ ಖಾತೆಯ ವಿವಿಧ ಇಲಾಖೆಗಳನ್ನು ವಿಂಗಡಿಸಿ ಅದಕ್ಕೆ ವಿವಿಧ ಅಧಿಕಾರಿಗಳನ್ನ ನೇಮಕ ಮಾಡಿ ಆ ಮುಖಾಂತರವಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾರೆ. ಉದಾಹರಣೆಗೆ ಒಂದು ಖಾತೆ ಅಂದ್ರೆ, ರೈಲ್ವೆ ಖಾತೆ ಅಂದ್ರೆ ಅದಕ್ಕೆ ಒಬ್ರು ಪ್ರಧಾನ ಕಾರ್ಯದರ್ಶಿ ಇರ್ತಾರೆ. ರೈಲ್ವೆ ಇಲಾಖೆ ಅಂದ್ರೆ ಅದಕ್ಕೆ ಒಬ್ರು ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ. ಇವರು ಮಂತ್ರಿಯ ತರುವಾಯ ಬರುವಂತವ್ರು ಯಾರೋ ಪ್ರಧಾನ ಕಾರ್ಯದರ್ಶಿಗಳು. ಅವರ ಕೆಳಗಡೆ ಜಂಟಿ ಅಥವಾ ಹೆಚ್ಚುವರಿ ಕಾರ್ಯದರ್ಶಿಗಳು ಇರ್ತಾರೆ. ಇವ್ರ ಕೆಳಗಡೆ ಯಾರ್ತಾರೆ, ಜಂಟಿ ಕಾರ್ಯದರ್ಶಿ ಅಥವಾ ಹೆಚ್ಚುವರಿ ಕಾರ್ಯದರ್ಶಿಗಳಿರ್ತಾರೆ. ಇವ್ರ ಕೆಳಗೆ ನಿರ್ದೇಶಕರುಗಳು ಏನಂತೇಳಿ ಕರೀತವೆ, ಡೈರೆಕ್ಟರ್ಸ್ ಅಂತೇಳಿ ಕರೀತವೆ. ನಿರ್ದೇಶಕರು ಅಥವಾ ಉಪ ಕಾರ್ಯದರ್ಶಿಗಳಿರ್ತಾರೆ. ಯಾರಿರ್ತಾರೆ, ನಿರ್ದೇಶಕರು ಅಥವಾ ಉಪ ಕಾರ್ಯದರ್ಶಿಗಳಿರ್ತಾರೆ. ಅರ್ಥ ಆಗ್ತಿದ್ಯಾ? ಇವ್ರ ಕೆಳಗಡೆ ಅರ್ಥ ಮಾಡ್ಕೊಳ್ಳಿ, ಮಂತ್ರಿಗಳು ಆ ಕೆಳಗಡೆ ಬರೋರು ಪ್ರಧಾನ ಕಾರ್ಯದರ್ಶಿಗಳು, ಅವ್ರ ಕೆಳಗಡೆ ಜಂಟಿ ಕಾರ್ಯದರ್ಶಿ ಅಥವಾ ಹೆಚ್ಚುವರಿ ಕಾರ್ಯದರ್ಶಿಗಳು ಬರ್ತಾರೆ. ಅವ್ರ ಕೆಳಗಡೆ ನಿರ್ದೇಶಕರು ಉಪ ಕಾರ್ಯದರ್ಶಿ ಬರ್ತಾರೆ. ಅವ್ರ ಕೆಳಗಡೆ ಅಧೀನ ಕಾರ್ಯದರ್ಶಿಗಳು ಬರ್ತಾರೆ. ಅವ್ರ ಕೆಳಗಡೆ ಶಾಖಾಧಿಕಾರಿಗಳು, ಇವ್ರ ಕೆಳಗಡೆ ಅಧೀನ ಕಾರ್ಯದರ್ಶಿಗಳು ಬರ್ತಾರೆ. ಇವ್ರ ಕೆಳಗಡೆ ಶಾಖಾಧಿಕಾರಿಗಳು ಬರ್ತಾರೆ. ಈ ರೀತಿಯಾಗಿ ಮಂತ್ರಿಗಳು ತಮ್ಮ ಖಾತೆಗಳನ್ನ, ತಮ್ಮ ಇಲಾಖೆಗಳನ್ನ ವಿಂಗಡಿಸಿ ಅಲ್ಲಿಗೆ ಮುಖ್ಯಸ್ಥರುಗಳನ್ನು ನೇಮಿಸಿ ದಕ್ಷತೆಯಿಂದ ಆಡಳಿತ ನಿರ್ವಹಿಸ್ತಾರೆ. ನೋಡಿ, ಮಂತ್ರಿಗಳಿರ್ತಾರೆ. ಒಂದು ಇಲಾಖೆ ರೈಲ್ವೆ ಇಲಾಖೆ, ಅದರಲ್ಲಿ ಮಂತ್ರಿಗಳು ಇವರು ರಾಜಕೀಯ ಮುಖ್ಯಸ್ಥರಾಗಿರ್ತಾರೆ. ಇವ್ರ ಕೆಳಗಡೆ ಪ್ರಧಾನ ಕಾರ್ಯದರ್ಶಿ, ಇವರು ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಾರೆ. ಇವರ ಕೆಳಗಡೆ ಜಂಟಿ ಕಾರ್ಯದರ್ಶಿ ಅಥವಾ ಹೆಚ್ಚುವರಿ ಕಾರ್ಯದರ್ಶಿ ಇರ್ತಾರೆ. ಇವರು ಕೂಡ ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಾರೆ. ಅವ್ರ ಕೆಳಗಡೆ ನಿರ್ದೇಶಕರು ಅಥವಾ ಉಪ ಕಾರ್ಯದರ್ಶಿಗಳಾಗಿರ್ತಾರೆ. ಇವರು ಆಡಳಿತಾತ್ಮಕ ಮುಖ್ಯಸ್ಥರು. ನೆಕ್ಸ್ಟ್ ಅಧೀನ ಕಾರ್ಯದರ್ಶಿಗಳು ಬರ್ತಾರೆ. ಇವರು ಆಡಳಿತಾತ್ಮಕ ಮುಖ್ಯಸ್ಥರು. ಅವ್ರ ಕೆಳಗಡೆ ಶಾಖಾಧಿಕಾರಿಗಳು ಬರ್ತಾರೆ. ಇವರು ಕೂಡ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಆ ಮಂತ್ರಿಗಳಿಗೆ ಅಥವಾ ತಮಗೆ ಇಲಾಖೆಗೆ ಸಂಬಂಧಿಸಿದಂತ ಕಾರ್ಯನಿರ್ವಹಣೆಯನ್ನ ಅತ್ಯಂತ ದಕ್ಷತೆಯ ಇಂದ ನಿರ್ವಹಿಸುವಂತ ಕೆಲಸವನ್ನ ಮಾಡ್ತಾರೆ. ಆ ಇಲಾಖೆಗೆ ಸಂಬಂಧಿಸಿದಂತೆ ಎಲ್ಲ ಆಗುಹೋಗುಗಳು, ಒಳಿತು ಕೆಡುಕುಗಳು ಈ ಮಂತ್ರಿಗಳನ್ನೊಳಗೊಂಡಂತ ಈ ಅಧಿಕಾರಿಗಳಿಗೆ ಸಂಬಂಧಪಟ್ಟಿರುತ್ತೆ. ನೋಡಿ, ಮಂತ್ರಿಗಳು ಅವ್ರ ಕೆಳಗಡೆ ಪ್ರಧಾನ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಹೆಚ್ಚುವರಿ ಕಾರ್ಯದರ್ಶಿ, ಅವ್ರ ಕೆಳಗಡೆ ಉಪ ಕಾರ್ಯದರ್ಶಿ ಅಥವಾ
ಅವ್ರ ಕೆಳಗಡೆ ಅಧೀನ ಕಾರ್ಯದರ್ಶಿ, ಕೊನೆಗೆ ಶಾಖಾಧಿಕಾರಿಗಳು, ಸೆಕ್ಷನ್ ಆಫೀಸರ್ಸ್ ಅಂತ ಹೇಳಿ ಕರೀತಾರೆ, ಅವ್ರ ಮುಖಾಂತರವಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾರೆ. ನೆಕ್ಸ್ಟ್, ಸಚಿವಾಲಯದ ಕಾರ್ಯಗಳು ಅಥವಾ ಮಂತ್ರಿಗಳ ಕಾರ್ಯಗಳು. ಏನ್ ಕಾರ್ಯಗಳನ್ನ ಮಾಡುತ್ತೆ ಈ ಮಂತ್ರಿಮಂಡಲ? ಈ ಮಂತ್ರಿಗಳು ಏನು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅನ್ನೋದನ್ನ ನಾವು ತಿಳಿಸೋಣ ಪ್ರಿಯ ವಿದ್ಯಾರ್ಥಿಗಳೇ. ಮಂತ್ರಿಗಳ ಕಾರ್ಯಗಳು. ಸಚಿವಾಲಯದ ಕಾರ್ಯಗಳು, ಸುಗಮದ ಕಾರ್ಯಗಳನ್ನ ನೋಡ್ತಾವ. ಕಾರ್ಯಗಳು, ಸಚಿವಾಲಯದ ಕಾರ್ಯಗಳು ನೋಡಿ. ಒಂದೇ ಕಾರ್ಯವನ್ನ ನೋಡೋದಾದ್ರೆ, ಸಚಿವಾಲಯವು ಸರ್ಕಾರಕ್ಕೆ ಅದರ ಗುರಿ ಸಾಧನೆಗೆ ಸಹಾಯ ಮಾಡುವ ಸಂಘಟನೆಯಾಗಿದೆ. ಸರ್ಕಾರದ ನೀತಿಗಳನ್ನ ರೂಪಿಸುವಾಗ ಮಂತ್ರಿಗಳು ಇದಕ್ಕೆ ಸಹಾಯ ಮಾಡ್ತಾರೆ. ನೋಡಿ, ಒಂದು ಸರ್ಕಾರ ಯಾವುದೇ ಒಂದು ನೀತಿ ನಿಯಮಗಳನ್ನ ಜಾರಿಗೆ ತಂದ್ರೆ ಅದನ್ನ ಕಾರ್ಯಗತಗೊಳಿಸೋದು ಆ ಒಂದು ಸರ್ಕಾರ ಜಾರಿಗೆ ತಂದಿದಂತ ನಿಯಮಕ್ಕೆ ಸಂಬಂಧಿಸಿದಂತ ಇಲಾಖಾ ಮಂತ್ರಿಗಳು ಸರ್ಕಾರ ಜಾರಿಗೆ ತಂದಂತ ಒಂದು ನೀತಿ ನಿಯಮಗಳನ್ನ ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವಂತ ಕಾರ್ಯವನ್ನ ಮಾಡಿ ಆ ಮುಖಾಂತರವಾಗಿ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನ ತರುವಂತ ಕೆಲಸವನ್ನ ಮಾಡ್ತಾರೆ. ಇನ್ನು ಎರಡನೇ ಕಾರ್ಯ, ಮಂತ್ರಿಗಳು ತಮ್ಮ ಸಂಸದೀಯ ಜವಾಬ್ದಾರಿಯನ್ನ ನಿಭಾಯಿಸಲು ಸಚಿವಾಲಯವು ಸಹಾಯ ಮತ್ತು ಸಹಕಾರವನ್ನ ಒದಗಿಸುತ್ತದೆ. ಮಂತ್ರಿಗಳು ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ನೋಡಿ, ಅರ್ಥ ಮಾಡ್ಕೊಳ್ಳಿ, ಈ ಸಚಿವಾಲಯದ ಕಾರ್ಯಗಳನ್ನ ನಾವು ನೋಡ್ತಾ ಹೋದ್ರೆ ಕೇಂದ್ರ ಸಚಿವಾಲಯ ಮಂತ್ರಿಗಳು ತಮ್ಮ ಕರ್ತವ್ಯವನ್ನ ನಿರ್ವಹಿಸಲಿಕ್ಕೆ ಈ ಒಂದು ಸಚಿವಾಲಯ ಅನುವು ಮಾಡಿಕೊಡುತ್ತೆ. ಮಂತ್ರಿಗಳು ದಕ್ಷತೆಯಿಂದ ತಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಯಾವುದೇ ಕಾರ್ಯವನ್ನ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಅಂದ್ರೆ ಸಚಿವಾಲಯದ ಒಂದು ಸುಗಮ ವ್ಯವಸ್ಥೆ ಅದಕ್ಕೆ ಪೂರಕವಾಗಿ ಕರ್ತವ್ಯವನ್ನ ನಿರ್ವಹಿಸೋದನ್ನ ನಾವು ನೋಡಬಹುದಾಗಿದೆ. ಸಚಿವಾಲಯವು ಆಡಳಿತದ ವಿಧಿವಿಧಾನಗಳನ್ನ ತಯಾರಿಸುತ್ತದೆ. ನೋಡಿ, ಈ ಮಂತ್ರಿಮಂಡಲ ಏನಿದೆ, ಸಚಿವಾಲಯ ಏನಿದೆ, ಇದು ಆಡಳಿತದ ವಿಧಿವಿಧಾನಗಳನ್ನು, ಆಡಳಿತ ಅಂದ್ರೆ ಹೇಗಿರ್ಬೇಕು, ಅದರ ರೂಪುರೇಷೆಗಳೇನು, ಅದರ ಆಗು ಹೋಗುಗಳೇನು, ಅದಕ್ಕೆ ಸಂಬಂಧಿಸಿದಂತ ವಿವಿಧ ಒಂದು ವಿಧಿವಿಧಾನಗಳನ್ನ ತಯಾರಿಸುತ್ತೆ. ಇನ್ನು ಮುಂದಿನ ಮತ್ತೊಂದು ಕಾರ್ಯವನ್ನ ನೋಡೋದಾದ್ರೆ, ಸಚಿವಾಲಯವು ಸಮಸ್ಯೆಗಳನ್ನ ಕೂಲಂಕುಷವಾಗಿ ಪರಿಶೀಲಿಸುತ್ತದೆ. ಯಾವುದೇ ಇಲಾಖೆಗಳಿಗೆ ಸಂಬಂಧಿಸಿಪಟ್ಟಂತೆ ಏನಾದ್ರೂ ಸಮಸ್ಯೆ ತಲೆದೋರುವಂತ ಸಂದರ್ಭದಲ್ಲಿ ಆ ಸಚಿವಾಲಯ ಏನ್ ಮಾಡುತ್ತೆ, ಆ ಸಮಸ್ಯೆಯನ್ನ ಗಣನೆಗೆ ತೆಗೆದುಕೊಂಡು ಆ ಸಮಸ್ಯೆಯಿಂದ ಆಗುವಂತ ಆಗು ಹೋಗುಗಳನ್ನ ಪರಿಶೀಲಿಸಿ ಅದಕ್ಕೆ ಸೂಕ್ತವಾದಂತ ಪರಿಹಾರವನ್ನ ಕೊಡುವಂತ ಕೆಲಸವನ್ನ ಸಚಿವಾಲಯ ಮಾಡುತ್ತೆ. ಇನ್ನು ಐದನೇ ಪ್ರಮುಖವಾದಂತಹ ಕೆಲಸ ಮಾಡೋದು, ಹಣಕಾಸಿನ ಇಲಾಖೆಯೊಂದಿಗೆ ಸಂಪರ್ಕವನ್ನ ಇಟ್ಟುಕೊಂಡು ಆಯವ್ಯಯ ಪಟ್ಟಿಯನ್ನ ಸಿದ್ಧಪಡಿಸುತ್ತದೆ. ಆಯವ್ಯಯ ಪಟ್ಟಿ ಅಂದ್ರೆ ಒಂದು ವರ್ಷದ ಖರ್ಚು ವೆಚ್ಚ, ವಿವಿಧ ಇಲಾಖೆಗಳನ್ನ ಆಗ್ಬೇಕಾದಂತ ಕೆಲಸಗಳು, ಅದಕ್ಕೆ ತಗುವಂತ ವೆಚ್ಚವನ್ನ ಕ್ರೋಢೀಕರಿಸಿ ಈ ವರ್ಷದ ಆಯವ್ಯಯಕ್ಕೆ ಎಷ್ಟು ಹಣ ಬೇಕು, ನಮ್ಗೆ ಎಷ್ಟು ಆದಾಯ ಬರ್ತಾ ಇದೆ, ಎಷ್ಟು ಖರ್ಚಾಗ್ತಿದೆ, ಈ ರೀತಿಯಾದಂತಹ ಒಂದು ಬಡ್ಜೆಟ್ ಅನ್ನ ಸಿದ್ಧಪಡಿಸುವಂತ ಕೆಲಸವನ್ನ ಕೇಂದ್ರದಲ್ಲಿ ಕೇಂದ್ರ ಸಚಿವಾಲಯ ಮಾಡಿದ್ರೆ ರಾಜ್ಯದಲ್ಲಿ ರಾಜ್ಯ ಸಚಿವಾಲಯ ಮಾಡೋದನ್ನ ನಾವು ನೋಡಬಹುದಾಗಿದೆ. ಇನ್ನು ಕೊನೆಯ ಅಧಿಕಾರ, ಕೇಂದ್ರ ಸರ್ಕಾರ ಮತ್ತು ಉಳಿದ ರಾಜ್ಯ ಸರ್ಕಾರಗಳ ನಡುವೆ ಸಚಿವಾಲಯವು ಪ್ರಮುಖ ಸಂಪರ್ಕ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತದೆ. ರಾಜ್ಯದಲ್ಲಿರುವ ರಾಜ್ಯ ಸಚಿವಾಲಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಈ ಸಚಿವಾಲಯ ಏನಿದೆ ಇದು ಒಂದು ರೀತಿಯ ಕೊಂಡಿಯ ರೀತಿ, ಸೇತುವೆಯ ರೀತಿ ಅತ್ಯಂತ ಸುಗಮವಾಗಿ ಕರ್ತವ್ಯವನ್ನ ನಿರ್ವಹಿಸೋದನ್ನ ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ. ಒಟ್ಟಲ್ಲಿ ಹೇಳೋದಾದ್ರೆ, ಒಂದು ಸಚಿವಾಲಯ ಸರ್ಕಾರದ ನರಮಂಡಲ, ಬ್ರೈನ್ ಇದ್ದಂತೆ. ಒಂದು ಸರ್ಕಾರ ಸುಗಮವಾಗಿ ದಕ್ಷವಾಗಿ ಕರ್ತವ್ಯವನ್ನ ನಿರ್ವಹಿಸಬೇಕು ಅಂದ್ರೆ ಸರ್ಕಾರದ ಮುಖ್ಯಸ್ಥರ ಪ್ರಧಾನಮಂತ್ರಿ ಒಬ್ಬರಿದ್ರೆ ಆಗಲ್ಲ. ಅವ್ರಿಗೆ ಬೆನ್ನೆಲುಬು ನೀಡುವಂತಹ ಒಂದು ದಕ್ಷವಾದಂತಹ ಒಂದು ನರಮಂಡಲದ ರೀತಿಯಂತಹ ಒಂದು ದಕ್ಷವಾದಂತಹ ಮಂತ್ರಿಮಂಡಲ ಇದ್ದಾಗ ಮಾತ್ರ ಆ ಒಂದು ಸರ್ಕಾರಕ್ಕೆ ಉತ್ತಮ ಹೆಸರು ಬರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ವಿದ್ಯಾರ್ಥಿಗಳು. ಒಟ್ಟಾರೆ ಈ ಒಂದು ಕೇಂದ್ರ ಮಂತ್ರಿಮಂಡಲ ಏನಿದೆ ಅಥವಾ ಸಚಿವಾಲಯ ಏನಿದೆ ಇದು ಒಂದು ರೀತಿ ನರಮಂಡಲ ರೀತಿಯಲ್ಲಿ, ಬ್ರೈನ್ ರೀತಿ ವರ್ಕ್ ಮಾಡೋದ್ರ ಮುಖಾಂತರ ಪ್ರಧಾನಿ ಮತ್ತು ಅವರನ್ನು ಒಳಗೊಂಡಂತ ನಮ್ಮ ದೇಶಕ್ಕೆ, ನಮ್ಮ ಸರ್ಕಾರಕ್ಕೆ ಒಂದು ಉತ್ತಮವಾದಂತಹ ಹೆಸರು ತಂದುಕೊಡುವಂತ ಎಲ್ಲ ಕಾರ್ಯಕಲಾಪಗಳನ್ನು, ಕೆಲಸಗಳನ್ನ ನಮ್ಮ ಸಚಿವಾಲಯ ಮಾಡೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳು. ಸೊ ಇಷ್ಟು ಕೇಂದ್ರ ಸಚಿವಾಲಯ. ಸೊ ಮುಂದಿನ ತರಗತಿಯಲ್ಲಿ ನಾವು ರಾಜ್ಯ ಸಚಿವಾಲಯವನ್ನ ಕುರಿತು ಸಚಿವಾಲಯವನ್ನ ಕುರಿತು ತಿಳ್ಕೊಳ್ಳೋಣ ಪ್ರಿಯ ವಿದ್ಯಾರ್ಥಿ. ಸೊ ಮುಂದಿನ ತರಗತಿಯಲ್ಲಿ ನಾವು ರಾಜ್ಯ ಸಚಿವಾಲಯವನ್ನ ಕುರಿತು ತಿಳ್ಕೊಳ್ಳೋಣ. ಸೊ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಕೇಂದ್ರ ಸಚಿವಾಲಯದಲ್ಲಿ ಎರಡು ಭಾಗ, ಒಂದು ಕೇಂದ್ರ ಸಚಿವಾಲಯ, ರಾಜ್ಯ ಸಚಿವಾಲಯ. ಕೇಂದ್ರ ಸಚಿವಾಲಯದಲ್ಲಿ ಅದರ ಮುಖ್ಯಸ್ಥರಾಗಿ ರಾಜಕೀಯ ಮುಖ್ಯಸ್ಥರಾಗಿ ಮಂತ್ರಿಗಳಿದ್ರೆ, ರಾಜಕೀಯ ಪಕ್ಷದ ಮುಖಂಡ ಮಂತ್ರಿಗಳಿದ್ರೆ, ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕಾರ್ಯದರ್ಶಿಗಳಿರ್ತಾರೆ.
ಸೊ ಕಾರ್ಯದರ್ಶಿಗಳ ಕೆಳಗಡೆ ಜಂಟಿ ಕಾರ್ಯದರ್ಶಿ ಇರ್ತಾರೆ, ಅವ್ರ ಕೆಳಗಡೆ ಅಧೀನ ಉಪ ಕಾರ್ಯದರ್ಶಿಗಳು, ಅವ್ರ ಕೆಳಗಡೆ ಅಧೀನ ಕಾರ್ಯದರ್ಶಿಗಳು, ಅವ್ರ ಕೆಳಗಡೆ ಸೆಕ್ಷನ್ ಆಫೀಸರ್ಸ್ ಅಂತ ಇರ್ತಾರೆ. ಸೊ ಇವರ ನೇತೃತ್ವದಲ್ಲಿ ಸರ್ಕಾರ ಮತ್ತು ಆ ಮಂತ್ರಿಯ ಆ ಒಂದು ಖಾತೆಯ ಇಲಾಖೆಯ ಎಲ್ಲ ಕೆಲಸಗಳು ಸುಗಮವಾಗಿ ನಡೀತವೆ. ಸೊ ಇಷ್ಟೆಲ್ಲ ಕರ್ತವ್ಯಗಳನ್ನ ಸಚಿವಾಲಯ ಮತ್ತು ಮಂತ್ರಿಗಳು ನಿರ್ವಹಿಸ್ತಾರೆ. ಇದೇ ರೀತಿಯಾದಂತ ಒಂದು ಆಡಳಿತದ ಶ್ರೇಣಿ ಪದ್ಧತಿಯನ್ನ ರಾಜ್ಯ ಸಚಿವಾಲಯವು ಕೂಡ ಹೊಂದಿರುತ್ತೆ. ಸೊ ರಾಜ್ಯ ಸಚಿವಾಲಯದ ಒಂದು ಏಣಿ ಶ್ರೇಣಿ ಪದ್ಧತಿಯನ್ನ ಮುಂದಿನ ತರಗತಿಯಲ್ಲಿ ನಾವು ತಿಳಿಯೋಣ.